ಈ ಬಾಳೆ ಗಿಟ್ಟಾಗಿ ಎಷ್ಟು ಉಲ್ಲಾದೆ ನೋಡು. ಎಷ್ಟು ಸತಿ ಹೇಳ್ಸಿದ್ನಿ ಕಳೆ ಒರ್ಸು ಅಂತ. ಕಿವಿ ಮೇಲೆ ಹಾಕಂದ್ರೆ ಓಡಾಡ್ತಾವಣ. ಅಯ್ಯ ಎರಡು ಬಾಳೆನಯ್ಯ ಕುಯ್ಕೊಂಡಂತಡಿ ನಾಳೆ ಕೆಲಸ ಸೇರ್ಕೊತಾರೆ ಅವ್ರು ಊಟ ಹಾಕಕ್ಕ. ದೋಸೆ ಬರಲ್ಲ ಮಾಡಿಕ್ಕಲ್ಲ. ಲೇ ಯಾರದು ಎಮ್ಮಿಗೆ ಬಿಟ್ಟಿರೋದು? ಅಯ್ಯೋ ಎಲ್ಲೆಲ್ಲೋರೋ ಬಂದು ಎಮ್ಮಿಗೆ ಬಿಡ್ತಾರೆ ನೋಡು. ಎರಡೆಮ್ಮೆ ಅನ್ಯಾಯವಾಗಿ ಮೇದಾಕ್ಬಿಟ್ವು. ಹೇಯ್ ಶ ಅಮ್ಮ. ಓ ಏನೋ ಸುಮ್ಮಿ ಎಷ್ಟು ವರ್ಷಗಳಾಯ್ತೆ ನೀನು ಹುಟ್ಟು ನೋಡಿ. ಏನಮ್ಮ ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ಹಾಯ್ ಹಾಯ್ ನನ್ನವೇ ಅಮ್ಮ ಎಮ್ಮಿಗಳು ಗೊತ್ತಾಡ್ತಿದ್ದೀನಿ ಹೇಳು. ಕಿತ್ಕೊಳಲ್ಲ. ಅಲ್ಲಿ ಎಲ್ಲ ದೂರ ಕಟ್ಟಾಕಕ್ಕಾಗಲ್ಲ. ಬಾಳೆ ಗಿಡಗಳೆಲ್ಲ ಕಿತ್ತಾಕಿದ್ರೆ ಇಲ್ಲ ಮುಂದಕ್ಕೆ ಬರಲ್ಲ ಅವು. ದೂರನೇ ಕಟ್ಟಾಕಿದ್ದೀನಿ. ನೋಡ್ಕೊಂತ ಇದ್ನಾಗ ನೀನು ಕಾಣಿಸ್ದೆ, ಅದಕ್ಕೆ ಮಾತಾಡ್ಸೋಣ ಅಂತ ಬನ್ನಿ. ಇನ್ನೇನು ಏನಿಲ್ಲ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಲ್ಲ. ನನ್ಗೇನು ಗುಂಡ್ಕಲ್ ಇದ್ದಂಗಿದ್ದೀನಿ. ಅದೇನು ಕೇಳಿದ್ನಿ, ಎಷ್ಟು ಸತಿ ಕೇಳ್ತೀಯಾ? ಚಿಕ್ಕಣ್ಣ ಹುಡುಗಿ ಸೆಟ್ ಆಯ್ತಮ್ಮ? ಇಲ್ಲ ನೋಡ್ತಾನೆ ಇದ್ದೀರಿ, ಎಲ್ಲೂ ಸೆಟ್ ಆಗೋಲ್ಲ. ಏನು ಮಾಡೋಕ್ಕಾಗ್ತದೆ, ನಿಧಾನವಾಗಿ ಆಗ್ಲಿ ತಕೋ. ರಾಮನ ಅದ್ಯಾವುದೋ ಮಗುನ ಸಾಕೊಂಡಿದ್ದಂತೆ, ಅದು ನಿಂಗೆ ಕೊಟ್ಟನಂತೆ. ಅಯ್ಯೋ ರಾಮನ್ ಅನ್ನೋದೇ ಬರ್ತದೆ. ಶಿವನು ಸಾಕೊಂಡಿದ್ದ ಮಗುನ ನಿನ್ ಕೊಟ್ಟನಂತೆ. ನಾನೇ ದತ್ತಕ್ಕೆ ತಗೊಂಡಿದ್ದೀನಮ್ಮ. ಅಲ್ಲಲ್ಲ ನಿಂಗೆ ಕೂಲಿಲ್ಲ, ಹಾಕೋಣಕ್ ಬಟ್ಟಿರ್ಲಿಲ್ಲ. ಆ ಮಗುನ್ ಕರ್ಕೊಂಡೋಗಿ ಏನೇ ಮಾಡ್ತೀಯಾ? ನೋಡಮ್ಮ, ನಿಮ್ಮ ಅಪ್ಪನ ಜಮೀನೆಲ್ಲ ಅಲ್ಲೇ ಹಂಗೆ ಬೀಡ್ ಬಿತ್ತದೆ. ಆಮೇಲೆ ನಮ್ಮ ಅಪ್ಪನು ನಮ್ಮ ಅಮ್ಮನು ಎಲ್ಲ ಬೆಳ್ಕೊಂಡು ತಿನ್ಬಿಟ್ರೇನೋ ನಮ್ಮ ದೊಡ್ಡಪ್ಪನು ಅಂತ ಅನ್ಕೊಂತಯ್ಯ. ಏನು ಅಂತ ಬೆಳೆ ನಿಕ್ಕಿಲ್ಲ. ಅಯ್ಯೋ ಪರವಾಗಿಲ್ಲಮ್ಮ, ನಾನು ಯಾವತ್ತಾದ್ರೂ ಕೇಳಿದ್ನಾ? ಏನನ್ನ ಕೇಳಿದ್ನೇನಮ್ಮ? ಅಲ್ಲ ಮುಂಚಾಗ ಅನ್ಕೊಂಬಿಟ್ಟಿದ್ ಹೇಳಿ. ಏನು ಇಷ್ಟು ದೂರ ಬರ್ತೀಯ ಮಿಗಿ ಮೇಯ್ಸಕ್ಕ? ಎಲ್ಲ ಕಡೆ ಒಳಗೆ ಕೊಯ್ದಾಕ್ಬಿಟ್ಟಮ್ಮ, ಎಲ್ಲ ಒಣಗೋಗವೆ. ಅದಕ್ಕೆ ಹೊಡ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ. ಊಟ ಆಯ್ತೇನೋ? ಆಯ್ತು. ಯಾರು ಮನೆಯ ಕೆಲಸ ಮಾಡೋದು? ನಾನೇ ಮಾಡೋದಮ್ಮ. ನಿನ್ ಮೈದಾಪ್ನಿದ್ನಲ್ಲ ಅವನೇ ಅವ್ರೆ ಊರ್ಗೆ ಹೋಗೋರೆ. ಹೌದಾ? ನಿನ್ನ ಆದ್ನಿ ಬಸ್ರಿ ಅಂತ ಏರ್ಗೆ ಆಯ್ತಾ? ಇಲ್ಲಮ್ಮ, ಇನ್ನ ಟೈಮ್ ಅದೇ. ಸರಮ್ಮ ಓದ್ತೀನಿ ನಾನು. ಕೆಲಸ ಅದ ಮನೆಗೆ ಹೋಗ್ಬೇಕು. ಸರಮ್ಮ. ಮದುವೆಗಿದ್ವಾ ಆದ್ರೆ ಹೇಳ್ ಕಳಿಸ್ತೀನಿ. ಬಾ, ಒಂದು 15 ದಿವಸ ಮುಂಚೆನ ಬಾ. ಸರಿ ಬರ್ತೀನಿ ಅಲ್ಲಮ್ಮ. ಮ್ಯಾಲಿನ ಪಾತ್ರೆಗೆಲ್ಲ ಇಳಿಸ್ಕೊಡ್ತೀನಿ, ಎಲ್ಲ ಉಜ್ಜು. ಆಮೇಲೆ ಮನೆಗೆ ಸುಣ್ಣ ಬಣ್ಣರಷ್ಟು ಬಳಿ. ಮನೆಯೆಲ್ಲ ಕ್ಲೀನ್ ಮಾಡಿ ಅಂತೆ. ಬರ್ತೀನಿ ಅಲ್ಲಮ್ಮ. ಮಗುನೊಂದು ನಿಂದಿಕ್ಕ ಮಂದೆಯ. ಅದನ್ನಲ್ಲೇ ಬಿಟ್ಬಿಟ್ಟು ಬಾ. ಇನ್ನೇನು ನಿಮ್ಮ ಮತ್ತೆ ಚೆನ್ನಾಗಿ ನೋಡ್ಕೊಂತಾಳ? ನೋಡ್ಕೊಂತಾಳಮ್ಮ. ನಾನೇ ಮನೆ ಕೆಲಸ ಎಲ್ಲ ಮಾಡೋದು, ನೋಡ್ಕೊಂತಾಳೆ. ಆಮೇಲೆ ನೀನೇನು ನಮ್ಮ ಮುಂಚಾಗ ಅನ್ಕೊಂಬಿಟ್ಟೆಮ್ಮ, ನಮ್ಮ ಅಪ್ಪನ ಜಮೀನಾಗೆಲ್ಲ ದುಡ್ಕೊಂಡು ತಿಂತಾರೆ ನಮ್ಮ ದೊಡ್ಡಪ್ಪನವರು ಅಂತ. ಇಲ್ಲಮ್ಮ, ಯಾವತ್ತೂ ನಾನು ಹಂಗೆ ಅನ್ಕೊಂಡೇ ಇಲ್ಲ. ಅದೆಲ್ಲ ನಿಮ್ದೇ ಜಮೀನು. ಅಯ್ಯೋ ಒಂದಲ್ಲ ಒಂದು ದಿವಸ ಬತ್ತೀಯಲ್ಲ ಜಮೀನ್ಕ. ಭಾಗ ಬೇಕು ಅಂತ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿಮ್ಮ ದೊಡ್ಡಪ್ಪನ್ಕ. ಅವಳಿಗೆ ಇಷ್ಟ ಇಲ್ಲ ಅಂದರೆ ಬರ್ಸ್ಕ ಅಂತ. ಆಯಪ್ಪನ ಕಿವಿ ಮೇಲೆ ಹಾಕಂತೀರ ಓಡಾಡ್ತಾವಣ. ನೀನು ಬರ್ತ್ಕೊಟ್ಬಿಟ್ರೆ ನಮ್ಗೊಂಥರ ನೆಮ್ಮದಿನಮ್ಮ. ಬರ್ತ್ಕೊಟ್ಬಿಡು. ಏನು ಕೂಗಿ ಪಾಪ. ಒಬ್ಬಟ್ಟೂಟ ತುಪ್ಪ ಎಲ್ಲ ಹಾಕಿಕ್ತಾವಳೆ. ಮದುವೆ ಆಗಿ ಇಷ್ಟು ದಿನ ಆಗದೆ ನನ್ನ ಮೈದು ಮಗಳು ಅಂತ ಒಂದು ದಿವಸನೂ ಕೂಗ್ಸಿ ಭಾವಿಸಿಲ್ಲ. ಒಂದು ಲೋಟ ಕಾಪಿ ಕೊಟ್ಟಿಲ್ಲ. ಇವಳು ಆಸ್ತಿ ಬರ್ಕೊಡು. ಯಾಕಪ್ಪ ಮದುವೆ ಆಗೋವರೆಗೂ ನಾನೇನು ಸಾಕಿಲ್ಲ ನಾನು. ಅದ್ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಅಯ್ಯ ನೀನು ಸಾಕಿರೋದು ನಾನು ಕಾಣ ಬಿಡು. ಇಲ್ಲಿ ಗಂಟ ಬಂದವಳೆ. ನಡಿಯಮ್ಮ ಮನೆಗೆ ಅನ್ನೋ ಮಾತಿಲ್ಲ. ನಿನಗೆ ತಕ್ಕನಂಗೆ ಆ ಹುಡುಗಿನೂ ಆಡ್ತಾಳೆ. ನಡಿಯಮ್ಮ ಮನೆಗೆ ಅಂದ್ರೆ ಇಲ್ಲ ನಾನು ಹೋಗಲ್ಲ ಅಂತಾಳೆ. ಅವಳಿಗೇನು ಇರೋಕ್ಕೇನು ಮನೆ ಇಲ್ಲ, ಮಾಡೋಕ್ಕೇನು ಕೆಲಸ ಇಲ್ಲ. ನಮ್ಮ ಮನೆಗೆ ಬಂದು ಕುತ್ಕೊಂಡು ಏನು ಮಾಡ್ತಾಳೆ? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ಲ. ಸುಮಾ ಇಲ್ಲಿ ಗಂಟ ಬಂದಿದ್ಯಾ? ನಡಿಯಮ್ಮ, ನಡಿ ಮನ್ಕೋಬಿಟ್ಟು ಹೋಗಿ ಅಂತ. ಇಲ್ಲ ಬಿಡಪ್ಪ, ನಾನು ಓದ್ತೀನಿ. ಆಗ ಅಮ್ಮನ ಕಾಣಿಸಿದ್ಲು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ. ಬರೋಳು ಬಂದಿದ್ಯಾ? ನಾಳೆ ಈ ಕಡೆಗೆ ಬಂದರೆ ಹುಲ್ಲೆಲ್ಲ ಹಂಗೆ ಕೊಯ್ದುಬಿಟ್ಟು ನಿಮ್ಮ ಎಮ್ಮಿಗೆ ಹಾಕು ತಿಂದಾಕ್ಲಿ. ಇನ್ನು ಕೂಲಿಯವ್ರಿಗೆಲ್ಲ ಒಂದಷ್ಟು ದುಡ್ಡು ಕೊಡಬೇಕು, ದಂಡ. ತೆಗೆದು ಕಪಾಲ ಕೊಟ್ಟರೆ ಮಾಡ್ಕೊ. ಕಡುಬೂದು ಊದ್ಕೊಂಬಿಡ್ಬೇಕು ಕಪಾಲ. ನಿನ್ನ ಮಾನ ಮರ್ಯಾದೆ ಇಲ್ಲಲೇ. ನಿನ್ನ ಯಾರೇ ಹಿಂಸು ಅಂದಿದ್ದು? ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ಲ. ಏನು ನಾನು ಏನು ತಪ್ಪು ಮಾತಾಡ್ತೀನಿ ಅಂತ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಅಪ್ಪ ಸುಮ್ಮನೆ ಇರಪ್ಪ. ಯಾಕಪ್ಪ ಅಮ್ಮನ ರೇಗಿಸ್ತೀಯಾ? ನೀನು ಬಂದ್ರೆ ನಮ್ಮ ಮನೆಗೆ ಜಗಳನೇ. ಜಗಳ ಅಂದ್ರೆ ಜಗಳ. ಮುಚ್ಚು ಬಾಯೇ. ನಿಮ್ಮ ಮನೆಗೆ ಒಂದು ಹೆಣ್ಮಗು ಇತ್ತು. ಆ ಹೆಣ್ಮಗುಗೆ ಹಿಂಗೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತೀಯೇನೆ? ಮಗು ಬಂದವಳೆ ಮನೆಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಇಲ್ಲೆಲ್ಲ ಹುಲ್ವಾರ್ಕೊಡು ಅಂತ ಕೇಳ್ತಾ ಇದೆಯಲ್ಲ ನೀನು. ಎಷ್ಟು ದುರಂಕರ ನಿಂಕ? ಅಯ್ಯೋ ಬೇರೆಯವ್ರ ಮನೆ ಕೆಲಸ ಮಾಡ್ತಾಳೆ, ಅವ್ರ ಮನೆ ಕೆಲಸ ತಾನೇ ಮಾಡ್ತಾ ಇರೋದು. ಏನಕ್ಕೆ ಮಾಡಬೇಕು? ಯಾಕೆ ಮಾಡಬೇಕು? ನೀನೇನು ಗೌರವ ಕೊಡ್ತಾ ಇದೀಯಾ? ಯಾಕೆ ಮಾಡ್ಬೇಕು ಹೇಳ? ಅಮ್ಮ ಆಯ್ತು ಬಿಡಮ್ಮ, ನಾಳೆ ಬಂದು ನಾನು ಎಲ್ಲ ಹೊರ್ಕೊಡ್ತೀನಿ. ಬೇಡ ಬಿಡಮ್ಮ, ಕೂಲರ್ ಬೇಕಾರೆ ಬಂದು ಒದ್ದಾಕ್ಬಿಟ್ಟು ಹೋಗ್ತಾರೆ. ನೀನಕ್ಕ ನೀನೆಲ್ಲ ನನ್ನ ಮೈ ಮೇಲೆ ಬಿತ್ತರೆ ಏನು ನಮ್ಮ ಮನೆಗೆ ಅಂತ ಉತ್ತು ಬೀಳ್ತಾರೆ. ಅದಕ್ಕೇನಕ್ಕ ನಿನ್ನ ಕಣ್ಣಿಗೆ ಕಾಣಿಸ್ಕೊಂತೀವ? ಸುಮಾ ಅಳ್ಬೇಡಮ್ಮ. ನಾನು ಎಷ್ಟು ಸತಿ ಹೇಳಿದ್ದೀನಿ ನೀನು ಬಾಮ್ಮ ಅಂತ. ಯಾಕೆ ನೀನು ಬರ್ತಾ ಇಲ್ಲ? ನೀನೇ ನೋಡ್ದಲ್ಲಪ್ಪ ಇವಾಗ ಏನು ಹೇಳುತ್ತೆ ಅಂತ. ಅಲ್ಲ ನಮ್ಮ ಅತ್ತೆ ಒಂದ್ಸತಿ ಬೈದ್ರೆ ಒಂದ್ಸತಿ ನನ್ನ ಸುಮ್ಮನೆ ಇರ್ತಾಳೆ. ನಾನು ಹುಟ್ಟದಾಗಿಂದ ನೋಡ್ಕೊಂಬಂದಿರತ್ತೆ ತಾನೇ ಅಮ್ಮನ. ನನ್ನ ನೆಮ್ಮದಿನೇ ಇರಲ್ಲಪ್ಪ, ಅದಕ್ಕೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಅಳ್ಬೇಡ ಸುಮ್ಮನೆ ಮಗಳೇ, ಅಳ್ಬೇಡ ಸುಮ್ಮನೆ. ನಾನು ಓದ್ತೀನಪ್ಪ, ನಾಳೆ ಬೇಗ ಬಂದು ಇದೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಅಯ್ಯೋ ಬೇಡಮ್ಮ, ಬೇಡ ಆ ಕೆಲಸ ಮಾತ್ರ ಮಾಡಬೇಡ. ನೀನು ಏನೂ ಮಾಡಬೇಡಮ್ಮ, ಏನೂ ಮಾಡಬೇಡ. ಸುಮಾ ಅಲ್ಲ ಸರಸ್ವತಿ, ನಿಮ್ಮ ಅಮ್ಮನ ಇದೆಲ್ಲ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಅದತ್ತೋದ್ಲೆ. ಅಯ್ಯೋ ರೇಣುಕಮ್ಮ, ನನ್ನ ಮಾತು ಕೇಳಿ ರೇಣುಕಮ್ಮ.
ಆ ಯಜ್ಞ ಬೇಡ ರೇಣುಕಮ್ಮ, ಎತ್ತನ ಎತ್ಕೊಂಡೋಗಿ ಬಿಟ್ಬಿಡು ರೇಣುಕಮ್ಮ. ಊರಾಗಿನ ಜನ ಅಂಡು ಬರ್ಕೊಂಡು ಹೋಗಿತಾರೆ. ರೇಣುಕಮ್ಮ ರೇಣುಕಮ್ಮ ಬಂಗಾರಮ್ಮ ಬಂಗಾರಮ್ಮ, ಬೇಡ ರೇಣುಕಮ್ಮ, ಬೇಡ 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 ಬೇಡ, ಯಜ್ಞ ಮಾತ್ರ ಬೇಡಮ್ಮ. ನಂಗೆ ಯಜ್ಞ ಬೇಡೇ ಬೇಡ. ಊರಾಗಿನ ಜನ ನಗಿತಾರಮ್ಮ, ನಗಿತಾರೆ. ಎತ್ಕೊಂಡೋಗಿ ಅವಳನ್ನ ನೈಸ್ ಮಾಡಿ ಎಲ್ಲನ ಬಿಟ್ಬಿಡು, ಬಿಟ್ಬಿಡಮ್ಮ ರೇಣುಕಮ್ಮ, ನಿಂಗೆ ಪುಣ್ಯ ಬರ್ತದೆ. ಬಂಗಾರಮ್ಮ ಬಂಗಾರಮ್ಮ ಹಾಂ ಎಲ್ಲಮ್ಮ ರೇಣುಕಮ್ಮ, ಯಜ್ಞ ಯಜ್ಞ ಇಲ್ಲೇ ಯಾವ ಯಜ್ಞ? ಅಯ್ಯೋ ನಾನು ಸರಸ್ವತಿ ಕಾಯಿ ಯಜ್ಞ ಹುಟ್ಟದಮ್ಮ ಯಜ್ಞ. ಒಳ್ಳೆ ಸಂಸಾರಿ ಹೆಂಗ್ ಸೆತ್ತು ಅಲ್ಲ. ನಂಗೆ ಬೆಳಗ್ಗೆ ಅವು ತಂದಿಕ್ಕು ಹಣ್ಣುಗಳು ಇವು ತಂದಿಕ್ಕು, ಇವತ್ತು ಅವಳಿಗೆ ಶ್ರೀಮಂತ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಅವಳನ್ನ ಕೂರಿಸಿದ್ದೀನಿ. ಬರ್ದಿರ ಯಜ್ಞ ಹುಟ್ಟದೆ ಅಂತ ಹೇಳ್ತಾ ಇದೀಯಾ? ಅಯ್ಯೋ ಹಂಗಾದ್ರೆ ನಮ್ಮ ಸರಸ್ವತಿಗಿನ್ನ ಏರ್ಗೆ ಆಗಿಲ್ಲ? ಏರ್ಗೇನಿಲ್ಲ ಏನಿಲ್ಲ, ಎದ್ ಬಾ ಅಮ್ಮ, ಎದ್ ಬಾ ಅಮ್ಮಮ್ಮ. ಅಯ್ಯೋ ಭಗವಂತ, ಎಂತ ದರಿದ್ರ ಕಂಚು ಬಿದ್ದುಬಿಟ್ಟಿತ್ತೆ ಅಮ್ಮ ರೇಣುಕಮ್ಮ. ಎದ್ರ ಮೇಲಕ್ಕೆ. ಅಯ್ಯೋ ನನ್ನ ಮಗಳಿಗೆ ಯಜ್ಞ ಹುಟ್ಟುಬಿಟ್ಟದೆ ಅಂತ ಬಾಯಿ ಬುಳ್ಕೊಂಡು ನಂಗೆ ಸುಸ್ತಾಗೋಯ್ತೋಗು. ಯಜ್ಞ ಹುಟ್ಟಿಲ್ಲ ಹಂಗಾದ್ರೆ? ಅಯ್ಯ ಇನ್ನ ಏರ್ಗೇನ ಆಗಿಲ್ಲ, ಶ್ರೀಮಂತ ಮಾಡ್ತಾ ಇದ್ದೀರ ಅಂತಂದ್ರೆ ಯಮ್ಮನ ಏನು ಹೇಳ್ತಾಳೆ ನೋಡು. ನಾನು ಬೆಳಗ್ಗೆ ಬಂದಿದ್ದಾನೆ ನಿಮ್ಮ ಮನೆಗೆ ಏನಾರ ಕೆಲಸ ಕೊಡಮ್ಮ ಅಂತ. ನೀನು ಹೇಳ್ದೆ ತಾನೆ ಇಂಥವೆಲ್ಲ ತಕೊಂಬ ಅಂತ. ನೋಡಿ ತಕೊಂಬಂದು ಜೋಡಿಸಿದ್ದೀನಿ. ಎಷ್ಟು ಖರ್ಚು ಆಯ್ತು ಇವಕ್ಕೆಲ್ಲ? 40 ರೂಪಾಯಿ. ಹೋಗ್ಲಿ ಬಿಡು. ಶೇಪ್ಕಾಯಿಗಳು, ಸೀತಾಫಲ, ಜೀರನ್ನು, ಹುಣ್ಸ್ಕಾಯಿ, ಸಾಕು ಬಿಡು. ಹಣ್ಣುಗಳು, ಪರಂಗಿ ಹಣ್ಣು, ಬಾಳೆಹಣ್ಣು, ಕಿತ್ಲೆಹಣ್ಣು, ಸಾಕು ದಂಡಿ. ಅಯ್ಯ ಸಾಕಂತ ಕೈ ಹೇಳು. ಬರೋರ್ಕ ಕಲ್ಲಂಗಡಿ ಒಪ್ಪುಗಳು ಕೊಯ್ಕೊಡು, ಅಲ್ಲೊಂದು ಕಾಯಿ ಇಕ್ಕಿದ್ದೀನಿ. ಅಮ್ಮಮ್ಮ ಹೋಗಿರೋ ಪ್ರಾಣ ಬಂದಂಗೆ ಆಯ್ತು ನಂಗೆ. ನನ್ನ ಮಗಳಿಗೆ ಎಲ್ಲಿ ಯಜ್ಞ ಊಟ್ಬಿಟ್ಟೋದು ಅಂತ ದಿಗ್ಲಿಟ್ಕೊಂಡಿತ್ತು. ಯಜ್ಞನೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಯಾರನ್ನೂ ಕೂಗೇ ಇಲ್ಲ ನೀನು. ಅಯ್ಯೋ ತಕ್ಕ, ಯಾರನ್ನ ಏನು ಕೂಗ್ತಾರೆ? ಅವ್ರಿಗೊಂದು ಉದ್ಯೋಗ, ಅವ್ರಿಗೊಂದು ಎಲೆಡ್ಕೆ, ಒಂದು ಹಣ್ಣು ಕೊಡಬೇಕು. ಇವಿದ್ರೆ ಮನೆಗ ನಾವೇ ತಿನ್ಕೊಳಕತ್ತದ. ನೀನು ನೋಡಿ ನಿನ್ ಕೆಲಸ ಅಲ್ಲಮ್ಮ. ಯಾವಾಗಲೂ ಶ್ರೀಮಂತ ಮಾಡ್ತಾರ? ಯಾರನ್ನ ಕೂಗ್ಬೇಕು ತಾನೆ ನೀನು? ಇಲ್ಲಮ್ಮ, ಇಲ್ಲ ಅಂತ ರೂಢಿ ಪಾಡಿ ನಮ್ಗೆ ಏನಿಲ್ಲ, ಯಾರನ್ನೂ ಕೂಗಲ್ಲ ನಾವು. ನೋಡ್ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ. ಇಲ್ಲ ಅನ್ನಡೆ ನಿಂಕ ಮಾತಿನೋರು ಪೂಜೆ ಆತ ಕಲ್ದಿರಲೇ ಗಂಡು ಮಗುಲೆ. ಅದಕ್ಕೆಲ್ಲ ನೀನು ಶ್ರೀಮಂತ ಮಾಡ್ತಾ ಇರೋದು. ಅಯ್ಯೋ ಮುಂದೆ ಮೊದಲೇ ಇದೆ ಶ್ರೀಮಂತನೇನೆ. ಶ್ರೀಮಂತನ ಇದು ಅಲ್ಲ, ಅನ್ನುಲಿ ಇತ್ತಿ ಏನೇನೋ ಇತ್ತಿ ಪೂಜೆ ಮಾಡ್ತಾಳೆ. ನೀನ್ ತಗೊಂಡೋಗಿ ಇವು ಇಕ್ಕಿದೆಯಲ್ಲೇ ಏನೇನೋ ಸೀತಾಫಲ ತಾಯಿ, ಉಂಟೆ ತಾಯಿ ಎಲ್ಲನೂ. ಅಯ್ಯ ನೀನ್ ಬಾಯಿಗೆ ಮೊನ್ನಕ ಹೋಗು ಲೇ. ಹೆಂಗೋ ನಿಂಗೆ ಹೊಸ ಸೀರೆ ಉಡಿಸಿ ಶ್ರೀಮಂತ ಮಾಡ್ತಾ ಇದ್ದೀನಲ್ಲ, ಬಿಡು ಇನ್ನೇನು. ಅಯ್ಯೋ ಒಂದು ಹಾಡೇಳಮ್ಮ. ಅಲ್ಲಮ್ಮ, ಯಾರನ್ನ ಕೂಗೋದು ಬೇಡ ನಮ್ಮಮ್ಮ. ಅಯ್ಯ ನಿನ್ ಸಮಾಧಾನ ಯಾಕ? ನಮ್ಮ ಎದ್ರ ಮನೆ ಗುಂಡಮ್ಮನೂ ನಿನ್ ಸೊಸೆನ ಕೂಗೋಗು. ಬರ್ಲಿ ಆಮೇಲೆ ಗುಂಡಮ್ಮನ ತಡಿ ಎಲ್ಲ ನೋಡ್ಕೊಂಡು ಕೂಗ್ತೀನಿ. ಸೋ ಎನ್ನೀರೇ ಸೊಗಡವ್ರೆ ಎನ್ನೀರೇ, ಸೋ ಎನ್ನೀರೇ ಸೊಗಡಿ ಇತ್ಕೊಂಡ್ ಬೇಳೆ ಕೇಳ್ಸಾರು ಓ ಎನ್ನೀರೇ. ಅಯ್ಯೋ ನೆಗಿತಾರೆ ತಕ. ಅಲ್ಲಲೇ ಎಂತ ಕೆಟ್ಟ ಕಳ್ಸಿ ಬಿದ್ಬಿಟ್ಟಿತ್ತಲೇ ಸರಸ್ವತಿ. ನಂಗೆ ಅಗ್ನಾನ ಎತ್ತು ಬಿಟ್ಟಿದ್ಯಲೇ ದೇವರನೆಗುನೆ. ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೊಗಡವ್ರೆ ಎನ್ನೀರೇ. ನೋಡಮ್ಮ ನನ್ನ ಮಗಳು ಎಷ್ಟು ಮುದ್ದಾಗ ಕಾಣಿಸ್ತಾವಳೆ. ಅಯ್ಯೋ ಅವ್ರತ್ತೆ ಬೇಡ ಅಂತ ಬಿಕ್ಕಗ ಮನೆಗೆ ಇಕ್ಕೊಂಡವಳು. ಹೇಳು ಅವಳು ಬಂದ್ರೆಷ್ಟು ಬರ್ದಿದ್ರೆಷ್ಟು ಖರ್ಚು ಮಿಕ್ಕಂತು. ಸುಮ್ಮನೆ ಇರು. ಯಾರನ್ನ ಬಂದಿರಿ ನೆಯ್ಯಲ್ಲೇನೆ ಇವೆಲ್ಲ ಇಟ್ಟಿರೋದಕ್ಕ? ಅಯ್ಯೋ ಅಲ್ಲೇ ಆಲೂಗಡ್ಡೆ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಇಕ್ಕನ ಅನ್ಕೊಂಡೆ. ಅದ್ಯಾವ್ದು ದರಿದ್ರ ಕಂಚು ಬಿದ್ದುಬಿಡ್ತು, ಮರ್ಕೋಗ್ಬಿಟ್ಲೆ. ಲೇ ಕಾಸುಗಳಿರ್ಬೇಕಲ್ದಿರೇ. ಇವಾಗಿನ ಕಾಲದಾಗ ಕಾಸ್ಕಿರೋ ಬೆಲೆ ಮುಂಚಿನ್ಕಿಲ್ಲ. ನೀನು ಪಾಸ್ಕೂಲ ಇವಾಗ ಬಾಣಂತರ ಮಾಡಕ್ಕೆ ಎಷ್ಟು ಬೇಕೆ ದುಡ್ಡು? ಬೇಕು ಸುಮಾರು ಒಂದು 4,000 ರಿಂದ 5,000 ರೂಪಾಯಿ. ಸುಮ್ಮನೆ ಬಾಣಂತರ ಮಾಡೋದು? ಬಾಯಿ ಮುಚ್ಕೊಂಡು ಕೂತ್ಕಲ್ಲಿ. ನಿಂಗೇನು ಶ್ರೀಮಂತ ಮಾಡ್ಬೇಕಾಗಿದ್ದು ಮಾಡಿದ್ದೀನಿ. ಓಹೋ ಏನಮ್ಮ ಇದು? ದುಡ್ಡು ಕೊಟ್ಟು ತಂದಿರೋದು ಒಂದು ಮಾಲು ಇಲ್ಲ, ಎಲ್ಲ ತ್ವಾಟಕ್ಲಾಗ ತಡ್ಕಿಗ್ಲಾಗ ಕಿತ್ಕೊಂಬಂದಿದ್ಯಲ್ಲ ಮೌ. ಬಂಗಾರೆ ಏನಮ್ಮ ನೀನು ಇಂಥ ಕೆಲಸ ಮಾಡ್ತೀರಿ? ಶ್ರೀಮಂತ ಅಂದಮೇಲೆ ಹೆಂಗಮ್ಮ ಮಾಡಬೇಕು? ಲೇಪ ಇರ್ಲಿ ಬಿಡು ಹೆಂಗಿದ್ರು ಆತದ್ ನಡೀತದೆ. ಇರ್ಲಿ ಬಿಡು. ಸರಿ ಬಿಡು. ನನ್ನ ಈ ಜಲಮದಾಗ ಕಂಡಿಲ್ಲಮ್ಮ ಇಂಥ ಶ್ರೀಮಂತನ. ಹೌದೇನು? ಹಂಗಾದ್ರೆ ನೋಡ್ಕೊಂಬಿಡು. ನಮ್ಮ ಸರಸ್ವತಮ್ಮ ನೋಡಮ್ಮ, ಹೂವು ಎಲ್ಲ ಮುಟ್ಕೊಂಡು ಅರಿಶಿನ ಕುಂಕುಮ ಸೀರೆ ಚೆನ್ನಾಗಿ ಕಾಣಿಸ್ತಾವಳಮ್ಮ. ಲೇ ಬಾರಿ ಎತ್ತ ಹೋಗಿದ್ದೆ? ಇವತ್ತು ನಿಮ್ಮ ಅಮ್ಮನ ಶ್ರೀಮಂತನೇ? ಶ್ರೀಮಂತ ಲೇ ಅದು ಹುಣಸೆ ಹಣ್ಣು, ಅದು ಸೀತಾಫಲ, ಸೀಬೆ ಹಣ್ಣು, ಇದು ಗೋಡಂಬಿ ಹಣ್ಣು, ಆಮೇಲೆ ಇನ್ನೊಂದು ಹುಣಸೆ ಹಣ್ಣು, ಅವು ಮಜ್ಜಿಗೆ ಕಾಯಿ, ಅದು ಪರಂಗಿ ಹಣ್ಣು, ಕಿತ್ಲೆಹಣ್ಣು, ಬಾಳೆಹಣ್ಣು. ಬೇಡ ಯಾರನ್ನೂ ಕರ್ಕೊಂಡ್ಬರ್ಬೇಡ. ಏನೇನು ಅಡುಗೆ ಮಾಡಿದ್ಯಮ್ಮ? ಅದೇ ಬೆಳಗ್ಗೆ ಹುರಿದವಳೆ ಸಾರ ಮಾಡಿ ಹಿಟ್ಟು ಮಾಡಿ ಅನ್ನ ಮಾಡವಳೆ ಇವಳು ಸುಮಿಯೆ. ಅದೇ ಯಾಕಪ್ಪ ಏನು ಬಿಸಿ ಬೇಕೇನೋ?
ಇದು ಒಂದೆರಡು ಪುಳ್ಳಿ ಒಲೆಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಡ್ತೀನಿ ಸಾರು. ಅಲ್ಲಮ್ಮ ಮಗಳಿಗೆ ಶ್ರೀಮಂತ ಮಾಡ್ತಾ ಇದೆಯಲ್ಲ, ಏನು ಸ್ಪೆಷಲ್ ಅಡುಗೆ ಅಂತ? ಇಲ್ಲ ಇಲ್ಲ ಇಲ್ಲ, ಸ್ಪೆಷಲ್ ಗಿಶಲ್ ಏನು ಅಡುಗೆನೂ ಇಲ್ಲಪ್ಪ. ಏನು ಅಡುಗೆನೂ ಇಲ್ಲ. ಅಯ್ಯೋ ಭಗವಂತ, ಮಾಡ್ಕೊಳ್ರಮ್ಮ. ಕೂಗ್ದೇನಮ್ಮ ರೇಣುಕಮ್ಮ? ಬತ್ತಾವಳೆ, ಗುಂಡಕ್ಕನ್ ಬತ್ತಾವಳೆ, ನನ್ನ ಸೊಸೆ ಬತ್ತಾವಳೆ, ಇನ್ಯಾರು ಬೇಡ ಅಂತೆ. ಜನ ಬಂದಷ್ಟು ತೊಂದ್ರೆ ಜಾಸ್ತಿ, ಸುಮ್ಮನೆ ಇರು. ಬಾಮ್ಮ ಗುಂಡಕ್ಕ, ಏನ್ರ ಏನು ಶ್ರೀಮಂತ ಅಂತ ಒಬ್ರು ಹೇಳಿಲ್ಲ ನಮ್ ಕೂಡ. ನಾವು ಶ್ರೀಮಂತ ಸಿಂಪಲ್ ಆಗಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ರಿ. ಎಲ್ಲ ಈ ಅಮ್ಮನ್ ರೇಣುಕಮ್ಮನಿಲ್ಲ, ಯಾರನ್ನ ಒಂದಿಬ್ಬರನ್ನ ಕೂಗಣ ಅಂತಂದ್ಲು. ಏನ್ ಬೆಳಗ್ಗೆಯಿಂದ ರೇಣುಕಮ್ಮನ ಒಂದು 100 ಕಿತ ಓಡಾಡವಳೇನು. ಅದೇನೋ ರೇಣುಕಮ್ಮನ ಪೊಟ್ಟಿಗೆ ನಿಮ್ಮನೆಗೆ ಎದ್ದೋಗೋ. ನನ್ನ ಮಗಳ ಕೈ ಹೆರಿಗೆ ಆಗಿ ಮಗು ನಡೆಯೋದಾಗವರೆಗೂ ರೇಣುಕಮ್ಮನ ಇಲ್ಲೇ ಇರ್ತಾಳೆ. 3 ಹೊತ್ತು ಊಟ ಕೊಡ್ತೀನಿ. ನನ್ನ ಮಗಳು ಊರಿಗೆ ಹೋಗೋತ್ನಾಗ ಒಂದು ಸೀರೆ ಜಾಕೆಟ್ ಕೊಡ್ತೀನಿ. ನನ್ನ ಕೈಯಾಗ ನನ್ನ ಮನ್ಸಿಗೆ ಇಷ್ಟ ಆಗಿದ್ದಷ್ಟು ದುಡ್ಡು ಕೊಡ್ತೀನಿ ಇರು ಅಂತ ಹೇಳಿದ್ದೀನಿ. ಸರಮ್ಮ ಆಯ್ತು. ಒಟ್ನಾಗೆ ಈ ಶ್ರೀಮಂತ ನಾನು ಎಲ್ಲೂ ನೋಡೂ ಇಲ್ಲಮ್ಮ, ಇವತ್ತಿಗೂ ನೋಡೂ ಇಲ್ಲ, ಇನ್ನು ಮುಂದೆ ನೋಡೋದು ಇಲ್ಲ. ಈ ಫಾತಿಮಾ ಯಾರು ಕೂಗಿರೋದು? ಅಯ್ಯೋ ನಮ್ದಕ್ಕೂ ಯಾರು ಕೂಗಿಲ್ಲ. ಗುಂಡೊಂದು ಅಜ್ಜಿ ನಮ್ದಕ್ಕೂನ ಬರ್ತಾ ಇದ್ದೀರಿ. ಸರಸ್ವತಿ ಶ್ರೀಮಂತನಾ? ಶ್ರೀಮಂತ. ಏನೇನು ಅಡಿಗೆ ಮಾಡ್ಸಿದ್ಯಕ್ಕ ಬಂಗಾರಕ್ಕ? ಊರ್ದವ್ರೆ ಸಾರು ಇಟ್ಟು ಅನ್ನ. ಅದೇನಕ್ಕೋ ಒಬ್ಬಟ್ಟು ಊಟ ಏನೇನ ಮಾಡ್ಸೋದು? ಅಯ್ಯೋ ನಮ್ಮ ಮನೆಗೆ ಶ್ರೀಮಂತ ಕಾರ್ಯಗಳೆಲ್ಲ ಮಾಡಲ್ಲಮ್ಮ, ಮಾಡಿದ್ರು ಯಾರು ಕುಸಿ ಊಟ ಹಾಕಲ್ಲ. ನನ್ನ ಮಗಳು ಅಮ್ಮ ನಂಗೆ ಶ್ರೀಮಂತ ಮಾಡು, ಅಮ್ಮ ನಂಗೆ ಶ್ರೀಮಂತ ಮಾಡು ಅಂತಂದು ಅದಕ್ಕೆ ಮಾಡ್ತಿರೋದು. ಚೆನ್ನಾಗದೆ ಹೇಳ್ರಮ್ಮ. ಎಲ್ಲ ಮೂರೇಣ್ಕಮ್ಮ ನಿಮ್ ಸೊಸೆ ಬರೀ ಕೂಗದ್ ನಮ್ಮ ಅವಳು ಬರ್ತಾಳ ಬಿಡ್ತಾಳ, ಅವಳಿಗೆ ಸೇರಿತ್ತು ಅಷ್ಟೇ ಬಿಡು. ಸುಮ ಎತ್ತೋದ್ಲು. ಸುಮಿನಾ ಎಮ್ಮಿಗೆ ಮೇಸಕ್ ಹೋಗಳೆ. ಇವತ್ತು ಶ್ರೀಮಂತ ಅಲ್ಲ ಪಾಪ, ಮನೆಗೆ ಇರ್ಬೋದಾಗಿತ್ತಲ್ಲ. ಇಲ್ಲ ಇಲ್ಲ, ನಾವೇನ್ ಜೋರಾಗಿ ಶ್ರೀಮಂತ ಮಾಡ್ತಾ ಇಲ್ಲ.